ಸ್ನೇಹಿತರೆ ಎಲ್ಲರಿಗೂ ಸಂಚಾರಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಜವಾಹರ್ ನವೋದಯ ವಿದ್ಯಾಲಯ ಸಮಿತಿಯ 2027 ಮತ್ತು 28ನೇ ಸಾಲಿನ 6ನೇ ತರಗತಿ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಕರೆಯಲಾಗಿದ್ದು, ಈ ಒಂದು ವಿಡಿಯೋದ ಮೂಲಕ ತಮಗೆ ಅದರ ಬಗ್ಗೆ ಆನ್ಲೈನ್ ಮೂಲಕ ಅರ್ಜಿಗೆ ಸಂಬಂಧಪಟ್ಟಂತೆ ಯಾವ ದಿನಾಂಕದಿಂದ ಅರ್ಜಿಗಳು ಪ್ರಾರಂಭವಾಗ್ತಾ ಇದಾವೆ, ಸೊ ಪರೀಕ್ಷೆ ದಿನಾಂಕ ಯಾವ ರೀತಿ ಇದೆ, ಅದರ ಜೊತೆಗೆ ವಿಶೇಷವಾಗಿ ಈ ಬಾರಿ ನವೋದಯ ವಿದ್ಯಾಲಯ ಸಮಿತಿ ವತಿಯಿಂದ ಬದಲಾವಣೆ ಮಾಡಲಾಗಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಎಕ್ಸಾಮ್ ಪ್ಯಾಟರ್ನ್ ಅನ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಲಾಗಿದ್ದು, ಈ ವರ್ಷ ಯಾವ ರೀತಿಯಾದಂತಹ ಎಕ್ಸಾಮ್ ಪ್ಯಾಟರ್ನ್ ಇರಲಿದೆ, ಯಾವ ಸಿಲೆಬಸ್ ಅನ್ನ ಒಳಗೊಂಡಲಿದೆ, ಅದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದ ಮೂಲಕ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ. ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ. ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋನ ವೀಕ್ಷಣೆ ಮಾಡಬೇಕು ಸ್ನೇಹಿತರೆ. ಈಗ ಪ್ರಸಕ್ತ 2026 ಮತ್ತು 27ನೇ ಸಾಲಿನಲ್ಲಿ ಯಾರೆಲ್ಲ 5ನೇ ತರಗತಿಯನ್ನ ಕಲಿತಾ ಇರ್ತೀರಿ, ಅಂತಹ ಒಂದು ಪಾಲಕರು ಪೋಷಕರು ಮಕ್ಕಳಿಗೆ ತಮ್ಮ ಮಗುವಿಗೆ ನವೋದಯ ಪರೀಕ್ಷೆಯನ್ನ ಬರೆಸಲಿಕ್ಕೆ ಯಾರೆಲ್ಲ ಕಾಯ್ತಾ ಇದ್ರೆ ಅಂತಹ ಒಂದು ಪಾಲಕರಿಗೆ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ. ಈ ಬಾರಿನೂ ಕೂಡ ಆದಷ್ಟು ಶೀಘ್ರದಲ್ಲೇ ಈಗ ನವೋದಯ ವಿದ್ಯಾಲಯ ಸಮಿತಿ ವತಿಯಿಂದ ಆನ್ಲೈನ್ ಮೂಲಕ ಅಪ್ಲಿಕೇಶನ್ಗಳು ಪ್ರಾರಂಭವಾಗಿದ್ದಾವೆ ಸ್ನೇಹಿತರೆ. ಆನ್ಲೈನ್ ಮೂಲಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಆನ್ಲೈನ್ ಅಪ್ಲಿಕೇಶನ್ ಅನ್ನ ಈಗಾಗಲೇ ಕರೆಯಲಾಗಿದ್ದು, ಯಾವ ದಿನಾಂಕದಂದು ಪರೀಕ್ಷೆಗಳು ನಡೆಯಲಿದ್ದಾವೆ ಅದರ ಬಗ್ಗೆ ತಮಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ. ಮತ್ತು ಯಾವಾಗಿನಿಂದ ಅರ್ಜಿಗಳು ಪ್ರಾರಂಭವಾಗಿದ್ದಾವೆ ಮತ್ತು ಅರ್ಜಿ ಸಲ್ಲಿಸುವಂತಹ ಕೊನೆಯ ದಿನಾಂಕ ಯಾವಾಗ, ಯಾವೆಲ್ಲ ದಾಖಲೆಗಳನ್ನ ತಾವು ತೆಗೆದಿಟ್ಕೊಳ್ಬೇಕಾಗುತ್ತೆ ಅದ್ರ ಬಗ್ಗೆ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ಜವಾಹರ್ ನವೋದಯ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಸಿಲೆಬಸ್ ಪ್ಯಾಟರ್ನ್ ಅನ್ನ ಈ ಬಾರಿ ಹೊಸದಾದಂತಹ ಸಿಲೆಬಸ್ ಪ್ಯಾಟರ್ನ್ ಅನ್ನ ಮಾಡಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ಹಿಂದೆ ಏನು ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರ್ತಿತ್ತು ಅಂತ ಹೇಳಿದ್ರೆ, ಮೆಂಟಲ್ ಎಬಿಲಿಟಿಯನ್ನ 40 ಅಂಕದ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು ಇರ್ತಿದ್ವು. ಅದಾದ ನಂತರ ಸುಮಾರು ಒಂದು 20 ಅಂಕದ ಮ್ಯಾಥ್ಸ್ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ, ಮ್ಯಾಥ್ಸ್ ಕ್ವಶನ್ಸ್ ಇರ್ತಿದ್ವು. ನೆಕ್ಸ್ಟ್ ಒಂದು 20 ಪ್ರಶ್ನೆಗಳು ಈ ಪ್ಯಾಸೇಜ್ ಇರುತ್ತಿತ್ತು ಸ್ನೇಹಿತರೆ. ಬಟ್ ಈಗ ಅದನ್ನ ಚೇಂಜ್ ಮಾಡಿದರೆ, ಎಕ್ಸಾಮ್ ಪ್ಯಾಟರ್ನ್ ಅನ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಬದಲಾಗಿರುವಂತಹ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ. ಯಾವ ರೀತಿಯಾದಂತಹ ಎಕ್ಸಾಮ್ ಪ್ಯಾಟರ್ನ್ ಈ ಬಾರಿ ಇರಲಿದೆ ಅದ್ರ ಬಗ್ಗೆ ತಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಒಟ್ಟಾರೆಯಾಗಿ ಈಗಾಗಲೇ ಪ್ರಿಪರೇಷನ್ ಅನ್ನ ಮಾಡ್ತಾ ಇರುವಂತಹ ಯಾರೆಲ್ಲ ವಿದ್ಯಾರ್ಥಿಗಳಿದಾರ, ಚೇಂಜ್ ಆಗಿರುವಂತಹ ಪ್ರಿಪರೇಷನ್ ಗೆ ಸಂಬಂಧಪಟ್ಟಂತೆ ಸ್ಟಡಿಯನ್ನ ಮಾಡ್ಬೇಕು ತಾವು. ಸೊ ಈಗ ಬಹಳಷ್ಟು ಚೇಂಜಸ್ ಅನ್ನ ಮಾಡಿದ್ದಾರೆ ಎಕ್ಸಾಮ್ ಪ್ಯಾಟರ್ನ್ ಅಲ್ಲಿ. ಏನೋ 40 ಅಂಕದ ಏನು ಮೆಂಟಲ್ ಎಬಿಲಿಟಿ ಇತ್ತು ಸ್ನೇಹಿತರೆ, ಸೊ ಆ ಒಂದು ಮೆಂಟಲ್ ಎಬಿಲಿಟಿಯಲ್ಲಿ ಚೇಂಜಸ್ ಅನ್ನ ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ಈಗ 20 ಅಂಕಕ್ಕೆ ಮಾತ್ರ 20 ಪ್ರಶ್ನೆಗಳು ಮಾತ್ರ ಮೆಂಟಲ್ ಎಬಿಲಿಟಿಗೆ ಕೇಳ್ತಾರೆ ಸ್ನೇಹಿತರೆ. ಮೊದಲು 40 ಪ್ರಶ್ನೆಗಳು ಮೆಂಟಲ್ ಎಬಿಲಿಟಿಯಲ್ಲಿ ಬರ್ತಿದ್ವು, ಬಟ್ ಈ ಬಾರಿ ಅದನ್ನ ಕೇವಲ 20 ಪ್ರಶ್ನೆಗಳನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ 20 ಪ್ರಶ್ನೆಗಳನ್ನ ಕಟ್ ಮಾಡಿದ್ದಾರೆ. ಸೊ ಈ ಒಂದು 20 ಪ್ರಶ್ನೆಗಳಿಗೆ ಬದಲಾಗಿ ಈಗ ಅದನ್ನ ಏನ್ ಚೇಂಜಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ, EVS ಅನ್ನ ಆಡ್ ಮಾಡಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, EVS ಅನ್ನ ಆಡ್ ಮಾಡಿದ್ದಾರೆ. ಈ ಬಾರಿ ಹೊಸದಾಗಿ ಎಕ್ಸಾಮ್ ಪ್ಯಾಟರ್ನ್ ನಲ್ಲಿ EVS ಆಡ್ ಮಾಡಿದ್ದಾರೆ. ನಾವಿಲ್ಲಿ ನೋಡ್ತಾ ಇರುವ ಹಾಗೆ ಸ್ಕ್ರೀನ್ ಅಲ್ಲಿ ಮೆಂಟಲ್ ಎಬಿಲಿಟಿ ಟೆಸ್ಟ್ 20 ಅಂಕಕ್ಕೆ ಬರುತ್ತೆ, 20 ಪ್ರಶ್ನೆಗಳು ಬರ್ತವೆ. ನೆಕ್ಸ್ಟ್ ಎನ್ವೈರ್ಮೆಂಟಲ್ ಸ್ಟಡೀಸ್ 20 ಪ್ರಶ್ನೆಗಳು ಬರ್ತವೆ. ಮಾರ್ಕಸ್ 25+25 ಬರುತ್ತೆ, 60 ಮಿನಿಟ್ ಡ್ಯೂರೇಷನ್ ಇರುತ್ತೆ. ನೆಕ್ಸ್ಟ್ ಅರ್ಥಮೆಟಿಕ್ ಟೆಸ್ಟ್ ಅಂದ್ರೆ ಮ್ಯಾಥಮೆಟಿಕ್ಸ್, ಅದು 20 ಪ್ರಶ್ನೆ ಬರುತ್ತೆ, 25 ಮಾರ್ಕ್ಸ್ ಬರುತ್ತೆ. ಲ್ಯಾಂಗ್ವೇಜ್ ಟೆಸ್ಟ್ 20 ಪ್ರಶ್ನೆ, 25 ಮಾರ್ಕ್ಸ್ ಬರುತ್ತೆ ಸ್ನೇಹಿತರೆ. ಸೊ ಅದರ ಜೊತೆಗೆ ಈಗ ಬಹಳ ಪ್ರಮುಖವಾಗಿ ಸಿಲೆಬಸ್ ಅನ್ನ ಯಾವ್ದೆಲ್ಲ ಚೇಂಜಸ್ ಅನ್ನ ಮಾಡಿದ್ದಾರೆ, ಮೆಂಟಲ್ ಎಬಿಲಿಟಿಯಲ್ಲಿ ಎಷ್ಟು ಟೈಪ್ಸ್ ಆಫ್ ಮೆಂಟಲ್ ಎಬಿಲಿಟಿನ ಇಟ್ಟಿದ್ದಾರೆ ಅದ್ರ ಬಗ್ಗೆ ತಮಗೆ ಹೇಳ್ತಾ ಹೋದ್ರೆ, ಮೊದಲನೇದಾಗಿ ಮೆಂಟಲ್ ಎಬಿಲಿಟಿ ಟೆಸ್ಟ್ ನಲ್ಲಿ ನೇಚರ್ ಆಫ್ ಟೆಸ್ಟ್, ಇಲ್ಲಿ ಸೆಲೆಕ್ಷನ್ ಟೆಸ್ಟ್ ನಲ್ಲಿ ಇಲ್ಲಿ ಪಾರ್ಟ್ 1 ಅಲ್ಲಿ ಪ್ಯಾಟರ್ನ್ ಕಂಪ್ಲೀಷನ್ ಇನ್ಕ್ಲೂಡಿಂಗ್ ಆಲ್ಫಾ ಬೆಟಿಕಲ್ಸ್ ಅಂಡ್ ನಂಬರ್ ಪ್ಯಾಟರ್ನ್ ಅದನ್ನ ಇಟ್ಟಿದ್ದಾರೆ ಸ್ನೇಹಿತರೆ. ಸೊ ಈ ರೀತಿಯಾದಂತಹ ಪ್ಯಾಟರ್ನ್ ಕಂಪ್ಲೀಟ್ ಮಾಡೋದು ಇಟ್ಟಿದ್ದಾರೆ. ನೆಕ್ಸ್ಟ್ ಫಿಗರ್ ಸೀರೀಸ್ ಇಟ್ಟಿದ್ದಾರೆ, ನೋಡ್ತಾ ಇರುವ ಹಾಗೆ ಫಿಗರ್ಸ್ ಅನ್ನ ಕಂಪ್ಲೀಟ್ ಮಾಡುವಂತ ಸೀರೀಸ್ ಇಟ್ಟಿದ್ದಾರೆ. ನೆಕ್ಸ್ಟ್ ಜಾಮೆಟ್ರಿಕಲ್ ಫಿಗರ್ ಕಂಪ್ಲೀಟೇಷನ್ ಇಟ್ಟಿದ್ದಾರೆ, ಟ್ರಯಾಂಗಲ್, ಸ್ಕ್ವೇರ್, ಸರ್ಕಲ್ ಇದನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದಾದ ನಂತರ ಮಿರರ್ ಮತ್ತು ವಾಟರ್ ಇಮೇಜ್ ಕೊಟ್ಟಿದ್ದಾರೆ, ಅದು ಬರುತ್ತೆ ಎಕ್ಸಾಮಿಗೆ. ನೆಕ್ಸ್ಟ್ ಅದಾದ ನಂತರ ನೆಕ್ಸ್ಟ್ ಎಂಬೆಡೆಡ್ ಈ ಫಿಗರ್ ಅನ್ನ ಐಡೆಂಟಿಫೈ ಮಾಡೋದು, ಅದನ್ನು ಕೂಡ ಎಕ್ಸಾಮ್ ಇಟ್ಟಿದ್ದಾರೆ ಸ್ನೇಹಿತರೆ. ಸೊ ಇಷ್ಟೆಲ್ಲ ಇದೆ. ಅದ್ರ ಜೊತೆಗೆ EVS ಪ್ರಶ್ನೆಗಳು ಅಂತ ಹೇಳಿದ್ರೆ, EVS ನಲ್ಲಿ ನ್ಯಾಚುರಲ್ ವರ್ಲ್ಡ್ ಗೆ ಸಂಬಂಧಪಟ್ಟಂತೆ ಟ್ರಾನ್ಸ್ಪೋರ್ಟೇಷನ್, ರಿವರ್ಸ್, ಮೌಂಟೇನ್ಸ್, ಪ್ಲಾಂಟ್ಸ್, ಅನಿಮಲ್ಸ್ ಅಂಡ್ ಲ್ಯಾಂಡ್ಸ್ ಅಂಡ್ ವಾಟರ್ಸ್, ನ್ಯಾಚುರಲ್ ಡಿಸಾಸ್ಟರ್ಸ್, ಟೈಪ್ಸ್ ಆಫ್ ಹೌಸಸ್, ಶೆಲ್ಟರ್, ವಾಟರ್ ಸೈಕಲ್ ಬಗ್ಗೆ ಇರುತ್ತೆ. ನೆಕ್ಸ್ಟ್ ಹ್ಯೂಮನ್ ಬಾಡಿಗೆ ಸಂಬಂಧಪಟ್ಟಂತೆ ಫುಡ್ ಅಂಡ್ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಅದರ ಜೊತೆಗೆ ಹೈಜೀನ್ ಆಗಿರ್ಬೋದು, ಕ್ಲೀನ್ನೆಸ್, ಸೂಪರ್ ಸೆನ್ಸ್, ಬೇಸಿಕ್ ನಾಲೆಜ್, ಇಂಟರ್ನಲ್ ಸಿಸ್ಟಮ್, ಡೈಜೆಸ್ಟಿವ್, ಸರ್ಕ್ಯುಲೇಟರಿ, ರೆಸ್ಪಿರೇಟರಿ ಆರ್ಗನ್ಸ್ ಗೆ ಸಂಬಂಧಪಟ್ಟಂತೆ, ಸೈನ್ಸ್ ಇನ್ ಡೈಲಿ ಲೈಫ್ ಗೆ ಸಂಬಂಧಪಟ್ಟಂತೆ, ಫುಡ್ ಪ್ರಿಸರ್ವೇಶನ್ ಸಂಬಂಧಪಟ್ಟಂತೆ, ವಾಟರ್ ಅಂಡ್ ಏರ್ ಪೊಲ್ಯೂಷನ್, ಕನ್ಸರ್ವೇಷನ್ ಆಫ್ ವಾಟರ್ ಅಂಡ್ ಸಾಯಿಲ್ ಇದೆ. ನೆಕ್ಸ್ಟ್ ಸೋಷಿಯಲ್ ಸರೌಂಡಿಂಗ್ ಸಂಬಂಧಪಟ್ಟಂತೆ, ಇಂಡಿಯನ್ ಸ್ಟೇಟ್ಸ್, ಕ್ಯಾಪಿಟಲ್ಸ್, ನ್ಯಾಷನಲ್ ಸಿಂಬಾಲ್ಸ್, ಡಿಫ್ರೆಂಟ್
ಲ್ಯಾಂಡ್ಸ್ಕೇಪ್ಸ್, ಫೆಸ್ಟಿವಲ್ಸ್, ಸೀಸನ್ಸ್, ಫಾರೆಸ್ಟ್, ಕ್ರಾಪ್ಸ್, ಕ್ಲಾಸ್, ಫೈಬರ್ಸ್ ಇದ್ರ ಬಗ್ಗೆ ಕೊಟ್ಟಿದ್ದಾರೆ. ಸ್ಯಾಂಪಲ್ ಕ್ವಶನ್ ಪೇಪರ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಅದ್ರ ಜೊತೆಗೆ ಸೊ ಇದ್ರ 15 ಪ್ರಶ್ನೆಗಳು ನೇರ ಪ್ರಶ್ನೆಗಳು ಇರ್ತವೆ. ಒಂದು ಸ್ಟೋರಿ ಟೈಪ್ 5 ಪ್ರಶ್ನೆಗಳು, ಒಂದು ಸ್ಟೋರಿ ಕೊಟ್ಟು ಅದ್ರ ಮೇಲೆ 5 ಪ್ರಶ್ನೆಗಳನ್ನ ಕೂಡ ಕೊಡ್ತಾರೆ ಸ್ನೇಹಿತರೆ. ಸೊ ಒಟ್ಟಾರೆಯಾಗಿ 20 ಮಾರ್ಕ್ಸ್ ಇಂದು EVS ಈ ವರ್ಷ ಹೊಸದಾಗಿ ಆಡ್ ಆಗಿದೆ. ಇದನ್ನ ಹೊರತುಪಡಿಸಿ ಬಾಕಿದು ಮ್ಯಾಥಮೆಟಿಕ್ಸ್ ನಲ್ಲೂ ಕೂಡ ಸ್ವಲ್ಪ ಚೇಂಜಸ್ ಅನ್ನ ಮಾಡಿದ್ದಾರೆ ಸ್ನೇಹಿತರೆ. ಸೊ ಮ್ಯಾಥಮೆಟಿಕ್ಸ್ ಅಲ್ಲಿ ಸಿಲೆಬಸ್ ಅನ್ನ ರೆಡ್ಯೂಸ್ ಮಾಡಿದ್ದಾರೆ. ನಂಬರ್, ನ್ಯೂಮ್ಯಾರಿಕ್ ಸಿಸ್ಟಮ್ ಇನ್ಕ್ಲೂಡಿಂಗ್ ಅಸೆಂಡಿಂಗ್, ಡಿಸೆಂಡಿಂಗ್ ಕೊಟ್ಟಿದ್ದಾರೆ. ಸೊ ಅದ್ರ ಜೊತೆಗೆ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಅದನ್ನೆಲ್ಲ ತೆಗೆದಿದ್ದಾರೆ ಸ್ನೇಹಿತರೆ. ಸೊ ಫಂಡಮೆಂಟಲ್ ಆಪರೇಷನ್, ಹೋಲ್ ನಂಬರ್ಸ್ ಆಗಿರ್ಬೋದು, ಫ್ಯಾಕ್ಟರ್ಸ್ ಅಂಡ್ ಮಲ್ಟಿಪ್ಲಿಕೇಶನ್ ಇನ್ಕ್ಲೂಡಿಂಗ್ ದರ್ ಪ್ರಾಪರ್ಟೀಸ್ ಕೊಟ್ಟಿದ್ದಾರೆ. ಸೊ ಫ್ರಾಕ್ಷನ್ಸ್ ಅಂಡ್ ಫಂಡಮೆಂಟಲ್ ಆಪರೇಷನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದ್ರ ಜೊತೆಗೆ ಮೆಜರ್ಮೆಂಟ್ ಆಫ್ ಲೆಂತ್, ಮಾಸ್, ಕೆಪಾಸಿಟಿ, ಟೈಮ್, ಮನಿ, ಯೂನಿಟ್ ಕನ್ಸರ್ವೇಷನ್ ಕೊಟ್ಟಿದ್ದಾರೆ. ಸಿಂಪ್ಲಿಫಿಕೇಶನ್ಸ್ ಅಂಡ್ ನ್ಯೂಮೆರಿಕಲ್ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ಪೆರಿಮೀಟರ್ಸ್, ಏರಿಯಾಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದ್ರ ಟೈಪ್ಸ್ ಆಫ್ ಆಂಗಲ್ಸ್ ಕೊಟ್ಟಿದ್ದಾರೆ. ಡಾಟಾ ಅನಾಲಿಸಿಸ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇದನ್ನ ಬಿಟ್ರೆ ಮತ್ತು ಪರ್ಸೆಂಟೇಜ್ ಅದನ್ನು ಕೊಟ್ಟಿಲ್ಲ ಸ್ನೇಹಿತರೆ. ಸೊ ಪರ್ಸೆಂಟೇಜ್ ಇಲ್ಲ, ಸಿಂಪಲ್ ಇಂಟ್ರೆಸ್ಟ್ ಇಲ್ಲ. ಸೊ ಇದನ್ನ ಕಟ್ ಮಾಡಿದ್ದಾರೆ. ಸೊ ಈ ರೀತಿಯಾದಂತಹ ಸಿಲೆಬಸ್ ಇದೆ. ಸೊ ಈಗ ಎಕ್ಸಾಮ್ ಡೇಟ್ ಗೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋದ್ರೆ, ನಾವಿಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರುವ ಹಾಗೆ ಎಕ್ಸಾಮ್ ಡೇಟ್ ಗೆ ಸಂಬಂಧಪಟ್ಟಂತೆ ಈಗಾಗಲೇ ಆನ್ಲೈನ್ ಅಪ್ಲಿಕೇಶನ್ಗಳು ಸ್ಟಾರ್ಟ್ ಆಗಿದಾವೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಆನ್ಲೈನ್ ಅಪ್ಲಿಕೇಶನ್ಗಳು ಈಗಾಗಲೇ ಸ್ಟಾರ್ಟ್ ಆಗಿದ್ದು, ಆನ್ಲೈನ್ ಅಪ್ಲಿಕೇಶನ್ ಅನ್ನ ಫಿಲ್ ಮಾಡುವಂತಹ ಕೊನೆ ದಿನಾಂಕ ಅಂತ ಹೇಳಿದ್ರೆ 31/7/2026 ನಾವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಹಾಕಬಹುದು ಸ್ನೇಹಿತರೆ. ಡೇಟ್ ಆಫ್ ಎಕ್ಸಾಮ್ ಅಂತ ಹೇಳಿದ್ರೆ ಎಕ್ಸಾಮ್ ತಾವು 28/11/2026 ಅಂತ ಹೇಳಿದ್ರೆ ನವೆಂಬರ್ 28ನೇ ತಾರೀಕಿಗೆ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ ಸ್ನೇಹಿತರೆ. ಸೊ ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಈಗಾಗಲೇ ತಮಗೆ ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ರೆ SATS ನಂಬರ್ ಅನ್ನ ತೆಗೆದುಕೊಳ್ಬೇಕು. ಅದ್ರ ಜೊತೆಗೆ ಆ ಕಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಮಗುವಿನ ಸಿಗ್ನೇಚರ್, ಪೇರೆಂಟ್ ಸಿಗ್ನೇಚರ್ ಅನ್ನ ತೆಗೆದುಕೊಂಡು ಹೋಗಿ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಹಾಕುವಂತಹ ಪ್ರೊಸೆಸ್ ಇದೆ ಸ್ನೇಹಿತರೆ. ಆದಷ್ಟು ಶೀಘ್ರದಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಬಹುದು ಸ್ನೇಹಿತರೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಡೌಟ್ಸ್ ಇದ್ರೂ ಕೂಡ ತಾವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಕೂಡ ತಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.